ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿದ್ರಲ್ಲ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಈಗ ಮಾಳು ಅವ್ರು ಎಲಿಮಿನೇಟ್ ಆಗ್ತಾರಾ, ಇಲ್ಲಿ ಸ್ಪಂದನ ಅವ್ರು ಎಲಿಮಿನೇಟ್ ಆಗ್ತಾರಾ ಅಂತ ಸಿಕ್ಕಾಪಟ್ಟೆ ಕುತೂಹಲದಿಂದ ಇಲ್ಲಿ ಕಾಯ್ತಿದ್ರು. ಏನಕ್ಕೆ ಅಂದರೆ ಪ್ರೋಮೋದಲ್ಲೇ ತೋರಿಸಿದ್ರು ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಹೋಗೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು. ಸುಮಾರು ಜನ ಅನ್ಕೊಂಡಿದ್ರಿ ಇಲ್ಲಿ ಸ್ಪಂದನ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಮಾಳು ಅವರು ಸ್ಪಂದನ ಅವರು ಇಬ್ಬರು ಕೂಡ ಇಲ್ಲಿ ಕಂಪೇರ್ ಮಾಡ್ತಾ ಹೋದ್ರೆ ಇಲ್ಲಿ ಸ್ಪಂದನ ಅವ್ರು ಏನು ಆಟ ಆಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅನ್ಕೊಂಡಿದ್ರಿ. ಆದರೆ ಕೊನೆಗೆ ಎಂಡಿಂಗ್ ರಿಸಲ್ಟ್ ಏನು ಬಂತು, ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಈಗ ಎಲಿಮಿನೇಟ್ ಆಗಿದ್ದಾರೆ. ಕೆಲವೊಂದ್ಸತಿ ನಾವು ಅನ್ಕೊಳ್ಳೋದೇ ಬೇರೆ, ಅಲ್ಲಿ ನಡೆಯೋದೇ ಬೇರೆ ಅಂತ ಹೇಳ್ತೀವಲ್ಲ, ಇದೇ ಒಂದು ಕಾರಣಕ್ಕೆ. ಅದರಲ್ಲೂ ಕೂಡ ಕೆಲವೊಂದ್ಸತಿ ಪ್ರೋಮೋ ನೋಡಿದಾಗ ಬೇರೆ ಇರುತ್ತೆ, ಎಪಿಸೋಡ್ ನೋಡಿದಾಗ ಇಲ್ಲಿ ಬೇರೆ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀವಲ್ಲ, ಇದೇ ಒಂದು ವಿಚಾರಕ್ಕೆ ಇಲ್ಲಿ ಸ್ಪಂದನ ಅವ್ರು ಹೋಗಿರಬಹುದು ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅನ್ಕೊಂಡಿದ್ರಿ. ಆದರೆ ಮೈನಸ್ ಆಗಿದೆಲ್ಲಪ್ಪ ಇಲ್ಲಿ ಮಾಳು ಅವ್ರಿಗೆ ಅಂತಂದ್ರೆ ಮೇಯ್ನ್ ಆಗಿ ಎಲ್ರ ಜೊತೆ ಇಲ್ಲಿ ಬೆರೀತಿರ್ಲಿಲ್ಲ. ಎಲ್ರು ಕೊಟ್ಟಿದ್ದ ರೀಸನ್ ಕೂಡ ಇಲ್ಲಿ ಅದೇ. ಸುಮಾರು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ವಾರದ ಹಿಂದೆ ಕಿಚ್ಚನ ಪಂಚಾಯಿತಿ ಇರ್ಬೋದು, ಮತ್ತು ಇಲ್ಲಿ ಸಂಡೇ ಎಪಿಸೋಡಲ್ಲಿ ರಜತ್ ಅವರು, ಚೈತ್ರ ಅವರು ಯಾರ್ಯಾರು ಏನೇನು ಮೈನಸ್ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಬಂದಿದ್ರು. ಇನ್ನೂ ರೇಸೇ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮಾಳು ಅವ್ರಿಗೆ ರಜತ್ ಅವರು ಹೇಳಿದ್ರು, ಮತ್ತು ಇಲ್ಲಿ ಚೈತ್ರ ಅವರು ಹೇಳಿದ್ರು. ಸೇಮ್ ಅದೇ ರೀತಿ ಆಯಿತು. ಈಗ ಆಟನೇ ಅರ್ಥ ಆಗಿರಲಿಲ್ಲ ಅಂತ ಕಾಣುತ್ತೆ ಮಾಳು ಅವ್ರಿಗೆ. ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಕೂಡ ಆಗಿದ್ದಾರೆ. ಇನ್ನು ಇವತ್ತಿನ ಎಪಿಸೋಡು ಇಲ್ಲಿ ಸ್ಟಾರ್ಟ್ ಆಗಿದ್ದಷ್ಟೇ ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ಸೂರಜ್ ಅವರು ಎಲಿಮಿನೇಟ್ ಆಗಿದ್ರಲ್ಲ, ಇಲ್ಲಿ ರಾಶಿಕ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಸಮಾಧಾನ ಮಾಡಿದ್ರು. ಅಶ್ವಿನಿ ಅವರು ಕೂಡ ಇಲ್ಲಿ ಸಮಾಧಾನ ಮಾಡಿದ್ರು, ರಕ್ಷಿತ್ ಅವರು ಕೂಡ ಇಲ್ಲಿ ಸಮಾಧಾನ ಮಾಡಿದ್ರು. ಆಲ್ಮೋಸ್ಟ್ ರಕ್ಷಿತ್ ಅವರು ಅಳ್ತಾ ಇದ್ರು. ಇಮಿಡಿಯೇಟ್ ಆಗಿ ಇಲ್ಲಿ ಅಳೋದನ್ನ ಸ್ಟಾಪ್ ಮಾಡಿದ್ರು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ತರ ಆದಾಗ, ಅದೇ ಈ ತರ ಒಂದು ಸಿಚುವೇಶನ್ ನೋಡಿದಾಗ ಇವ್ರು ಇಷ್ಟು ದಿವಸ ಡ್ರಾಮಾ ಆಡ್ತಾ ಇದ್ರ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಅಳುನ ಇಲ್ಲಿ ನೆನೆಸ್ಬಿಟ್ರು. ಸೂರಜ್ ಅವ್ರ ಜೊತೆ ಇಲ್ಲಿ ಜಾಸ್ತಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಅವ್ರ ಬಾಂಡಿಂಗು ಕೂಡ ತುಂಬಾನೇ ಚೆನ್ನಾಗಿತ್ತು. ಏನೇ ಒಂದು ವಿಚಾರ ಇದ್ರು ಕೂಡ ಸೂರಜ್ ಅವರು ರಕ್ಷಿತ್ ಅವ್ರ ಹತ್ರ ಇಲ್ಲಿ ಹೇಳ್ಕೊಂಡಿದ್ರು. ರಾಶಿಕ್ ಅವರು ಮಾತಾಡದೆ ಇರ್ಬೇಕಾದ್ರೆ ರಕ್ಷಿತ್ ಅವ್ರ ಹತ್ರ ತುಂಬಾ ಇಲ್ಲಿ ಮಾತಾಡಿದ್ರು. ಯಾಕೆ ಅವ್ಳು ಮಾತಾಡ್ತಲ್ಲ, ಏನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ರಾಶಿಕ್ ಅವ್ರು ಸಿಕ್ಕಾಪಟ್ಟೆ ಹತ್ರು. ಮಿಗ್ದವ್ರೆಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಅವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರು ಒಬ್ಬರೇ ಅನ್ಕೊಂಡಿರ್ಲಿಲ್ಲ, ಬಟ್ ಮಿಗ್ದವ್ರೆಲ್ಲರೂ ಕೂಡ ಗೆಸ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ನೋಡಿ, ಅದಾಗಿದ್ದ ತಕ್ಷಣ ಬಿಗ್ ಬಾಸ್ ಮನೆಗೆ ಇಲ್ಲಿ ಅನುಪಮ ಅವರು ಇಲ್ಲಿ ಎಂಟ್ರಿ ಕೊಟ್ರು. ಇನ್ನು ಇವತ್ತಿನ ಎಪಿಸೋಡ್ ಫುಲ್ಲು ಇಲ್ಲಿ ಅನುಪಮ ಅವರೇ ನಡೆಸ್ಕೊಟ್ರು. ನೋಡಿ, ಅವ್ರ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಇಲ್ಲಿ ಕೊಡೋ ಒಂದು ಚಟುವಟಿಕೆನೆ ಇಂಟ್ರೊಡಕ್ಷನ್ ಮಾಡ್ಕೊಡಿ, ಒಬ್ಬರದು ಇಲ್ಲಿ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ, ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಅಂದರೆ ಇಲ್ಲಿ ಅವರಿಬ್ಬರದು ಸೀಕ್ರೆಟ್ ರೂಮಲ್ಲಿ ಹೋದಾಗ ಯಾವ ರೀತಿ ಇಲ್ಲಿ ಬಾಂಡಿಂಗ್ ಇತ್ತು ಇಬ್ಬರದು ಅಂತ ಚೆನ್ನಾಗಿ ಗೊತ್ತಿದೆ. ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಆಲ್ಮೋಸ್ಟ್ ಸೀಕ್ರೆಟ್ ರೂಮ್ ಒಳಗಡೆ ಹೋಗೋಕ್ಕೂ ಮುಂಚೆ ಅದೇ ರೀತಿ ಇತ್ತು, ಮತ್ತು ಇಲ್ಲಿ ಅಲ್ಲಿಂದ ಹೊರಗಡೆ ಬಂದಮೇಲೂ ಕೂಡ ಅಷ್ಟೇ ಅವರಿಬ್ಬರದು ಬಾಂಡಿಂಗ್ ಅಂದರೆ ಮ್ಯಾಚೇ ಆಗ್ತಲ್ಲ, ಇಬ್ಬರು ಕೂಡ ವೈಬ್ಸ್ ಅಂತಾರಲ್ಲ ಆ ರೀತಿ ಮ್ಯಾಚೇ ಆಗಲಿಲ್ಲ ಎಲ್ಲೂ ಕೂಡ. ಫಸ್ಟ್ ತಂಗಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ಕರೆದ್ರು. ಆ ನಂತರ ಇಲ್ಲಿ ಜಗಳ ಆಯಿತು. ಅದಾದಮೇಲೆ ಫುಲ್ ಮೆಣಸಿನ್ಕಾಯಿ ಯಾವಾಗ ತಿನ್ಸಿದ್ರು ಇಲ್ಲಿ ಧ್ರುವಂತ್ ಅವರು ರಕ್ಷಿತ್ ಅವ್ರಿಗೆ, ಅವಾಗಿಂದ ಫುಲ್ ಡೆಡ್ ಆಪೋಸಿಟೇ ಆಗೋಗ್ಬಿಟ್ರು. ತಂಗಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಅದಾಗಿದ ತಕ್ಷಣ ರಕ್ಷಿತ್ ಅವ್ರು ಕೂಡ ಅವ್ರು ನನ್ನ ಅಣ್ಣ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಧ್ರುವಂತ್ ಅವ್ರು ಹೇಳಿದ್ರು. ಯಾಕಂತಂದ್ರೆ ಇಲ್ಲಿ ಏನು ಇಂಟ್ರೊಡಕ್ಷನ್ ಕೊಟ್ಟಿದ್ರು ರಕ್ಷಿತ್ ಅವ್ರು ಧ್ರುವಂತ್ ಅವ್ರ ಬಗ್ಗೆ, ಧ್ರುವಂತ್ ಅವ್ರು ಕೂಡ ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಕೊಟ್ಟೆ ಕೊಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತು. ಅದೇ ರೀತಿ ಇಲ್ಲಿ ಹೇಳಿದ್ರು. ನಾ ಕಂಡ ರಕ್ಷಿತಾ ಅಂತ ಬುಕ್ ಕೂಡ ಇಲ್ಲಿ ಬರಿಬೋದು ಅಂತ ಇಲ್ಲಿ ಹೇಳಿದ್ರು. ಸೇಮ್ ಎಲ್ಲರೂ ಕೂಡ ಡೈಲಾಗ್ನ ಕಾಪಿ ಹೊಡಿತಾರೆ. ಫಸ್ಟ್ ಇಲ್ಲಿ ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಬುಕ್ ಬರಿತೀನಿ ಅಂತ ಇಲ್ಲಿ ಹೇಳಿದ್ರು. ಈಗ ಧ್ರುವಂತ್ ಅವರು ನಾ ಕಂಡ ರಕ್ಷಿತಾ ಅಂತಂದ್ಬಿಟ್ಟು ಬುಕ್ ಬರಿಬೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಬರೆದ್ರು ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ರು ಒಪಿನಿಯನ್ ಅಲ್ಲಿ ಒಂದೊಂದು ಥರ ಇಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂತಾರೆ. ಅದಕ್ಕೋಸ್ಕರನೇ ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ರಘು ಅವ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಸೇಮ್ ಪ್ರೋಮೋದಲ್ಲೇ ಇದನ್ನ ನೋಡಿದಿರಾ. 14 ವಾರ ಆಗಿದೆ ಆಲ್ರೆಡಿ. ಫಸ್ಟ್ ನಾನು ರಘು ಅವ್ರನ್ನ ನೋಡಿದ್ದೆ, ಆನಂತರ ಇಲ್ಲಿ ಮಗು ಅವ್ರನ್ನ ನೋಡಿದೆ. ಯಾವುದೇ ಒಬ್ಬ ವ್ಯಕ್ತಿ ಕೆಟ್ಟವನಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಸಮಯ ಸಂದರ್ಭ ಹಾಗೆ ಮಾಡಿಬಿಡುತ್ತೆ. ಕೆಲವೊಂದ್ಸತಿ ನಾವು ಮಾತಾಡೋದು ಎದುರುಗಡೆ ಇರೋ ಪರ್ಸನ್ಗೆ ಅದು ಕೆಟ್ಟದಾಗ ಕೇಳಿಸ್ಬೋದು ಮತ್ತು ಅರ್ಥ ಆಗ್ಬೋದು. ಆದರೆ ನಮ್ಮ ಮನಸ್ಸಲ್ಲಿ ಏನೊಂದು ಪರ್ಸೆಪ್ಷನ್ ಇತ್ತು, ನಾವು ಯಾವ ರೀತಿಯಲ್ಲಿ ಹೇಳಿದ್ವಿ ಅಂತ ಅಂದ್ಬಿಟ್ಟು ಎದುರುಗಡೆ ಇರೋ ಪರ್ಸನ್ನು ಎಲ್ಲ ಟೈಮಲ್ಲೂ ಕೂಡ ಅರ್ಥ ಮಾಡ್ಕೋಬೇಕಂತನೂ ಕೂಡ ಏನೂ ಇಲ್ವಲ್ಲ. ಅದನ್ನೇ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಒಂದು ಚಟುವಟಿಕೆ ಆಗಲಿ, ಒಂದು ಗೇಮ್ ಅಂತ ಆಗಲಿ, ಏನೇ ಒಂದು ವಿಚಾರ ಇದ್ರೂ ಕೂಡ 14 ವಾರಗಳು ಇಲ್ಲಿ ಕಳೆದಿದ್ದಾರೆ. ಒಬ್ಬರಿಗೆ ಒಬ್ರು ಏನು ಅಂತ ಕೂಡ ಇಲ್ಲಿ ಅರ್ಥ ಆಗಿದೆ. ಅದನ್ನೇ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ದು. 14 ವಾರ ಆಗಿದೆ, ಅವರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಇದನ್ನ ಹೇಳಿದ ತಕ್ಷಣನೇ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಇದು ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಂಗಿಲ್ಲ, ಇದು ಒಂಥರ ಸ್ವಯಂವರ ಇದ್ದಂಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹಾಗೆ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಅಶ್ವಿನಿ ಅವರು ಅಷ್ಟೊಂದು ಇಲ್ಲಿ ರಘು ಅವ್ರನ್ನ ಹೊಗಳ್ತಿದ್ರಲ್ಲ,
ಈ ವೀಕ್ ಏನೋ ಫ್ಯಾಮಿಲಿ ವೀಕ್ ಇದೆ, ಅದಕ್ಕೆ ಈ ರೀತಿಯಾಗಿ ಒಬ್ರು ಚೆನ್ನಾಗಿ ಹೊಗಳ್ಕೊಂತಿದ್ದಾರೆ. ಒಂದು ವೇಳೆ ಗೇಮ್ ಕೊಟ್ಟಾಗ ಯಾವ ರೀತಿ ಹೊಗಳ್ಕೊಂತಾರೆ ಒಬ್ಬೊಬ್ಬರನ್ನ ಅಂತಂದ್ಬಿಟ್ಟು ನೋಡಬೇಕಿದೆ. ನೋಡೋಣ ವೀಕ್ಷಕರೇ, ಇಲ್ಲಿ ನಾಳೆಯಿಂದ ಗೇಮ್ಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರುತ್ತೆ ಎಲ್ಲ ಗೇಮ್ಗಳು ಕೂಡ. ಅಂದರೆ ನಾವೇನು ಅನ್ಕೊಂಡಿರ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಗೇಮ್ಗಳು ಅಂತಂದ್ಬಿಟ್ಟು ಗೊತ್ತಾಗ್ತಿರುತ್ತೆ. ಯಾರ್ಯಾರು ಯಾವ್ಯಾವ ರೀತಿ ಆ ಗೇಮ್ ಆಡಿದ್ಮೇಲೆ ಹೊಗಳ್ಕೊಂತಾರೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರು, ರಘುವ್ರನ್ನ ನಾನು ಅಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಹಾಗೆ ಹೀಗೆ. ರಘುವರು ಅಷ್ಟೇ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಅಶ್ವಿನಿ ಅವ್ರು ಆದ್ಮೇಲೆ ಇಲ್ಲಿ ರಘು ಅವ್ರು ಬರ್ತಾರೆ. ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಅಶ್ವಿನಿ ಅವರು ಇಲ್ಲಿ ಹಾಡಿ ಹೊಗಳಿದ ಮೇಲೆ ಇಲ್ಲಿ ರಘು ಅವರು ಕೂಡ ಹಾಗೆ ಬಿಡೋಕ್ಕಾಗುತ್ತಾ? ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹಾಡಿ ಹೊಗಳಿದ್ರು. ಅದರಲ್ಲೂ ಕೂಡ ಅವ್ರು ಹೇಳಿದ್ದು ಸಖತ್ ಶಾಕ್ ಆಯಿತು ನನಗಂತೂ. ಒಂದು ವಿಚಾರ, ತುಂಬ ಗುಡ್ ಲಿಸನರ್ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅವ್ರು ತಾಳ್ಮೆಯಿಂದ ಕೇಳಿಸ್ಕೊತಾರೆ ಅಂತ ಇಲ್ಲಿ ಹೇಳಿದ್ರಲ್ಲ, ಸಖತ್ ಶಾಕಿಂಗು. ನಿಜವಾಗ್ಲೂ ಅಷ್ಟೊಂದು ತಾಳ್ಮೆಯಿಂದ ಕೇಳಿಸ್ಕೊಳ್ಳಲ್ಲ. ಹೌದು, ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅವ್ರು ಇಷ್ಟಪಡೋ ವ್ಯಕ್ತಿ ಇದ್ದರೆ ಮಾತ್ರನೇ ಇಲ್ಲಿ ಅಶ್ವಿನಿ ಅವರು ಕೇಳಿಸ್ಕೊತಾರೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಆ ವ್ಯಕ್ತಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಆಲ್ಮೋಸ್ಟ್. ಮತ್ತು ಬೇಗ ಇರಿಟೇಟ್ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ನನಗೇನು ಅನ್ಸುತ್ತೆ ಅಂತಂದರೆ ಬೇಗ ಇರಿಟೇಟ್ ಆಗ್ತಾರೆ ಅವರು. ಯಾಕಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೆಲವೊಂದು ಸತಿ ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ ಅಶ್ವಿನಿ ಅವರು. ಆದರೆ ಇಲ್ಲಿ ರಘು ಅವರು ಅಶ್ವಿನಿ ಅವ್ರನ್ನ ಹೊಗಳಿದ್ರು. ಬಟ್ ಫಸ್ಟೇ ಇಲ್ಲಿ ಅಶ್ವಿನಿ ಅವರು ರಘು ಅವ್ರನ್ನ ಹೊಗಳಿದ್ರಲ್ವಾ, ಅದಕ್ಕೆ ಇಲ್ಲಿ ರಘು ಅವರು ಕೂಡ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಗೇಮ್ಗಳಲ್ಲಿ ಯಾವ್ಯಾವ ರೀತಿ ಇಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಫನ್ನಿ ಗೇಮ್ ಕೂಡ ಇಲ್ಲಿ ಆಡಿಸ್ತಾರೆ ನೋಡಿ. ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಆ ಒಂದು ಬಾಲ್ ದೊಡ್ಡದೇನಿರುತ್ತೆ ಆ ಬಾಲ್ ಮೇಲೆ ಹೋಗಿ ಕುತ್ಕೋಬೇಕು ಅಂತಂದ್ಬಿಟ್ಟು ಸಖತ್ತಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಬಾಲ್ನ ಹುಡುಕೋದು ಕಷ್ಟ ಆಗುತ್ತೆ. ಆದರೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಇಲ್ಲಿ ಉಸ್ತುವಾರಿ ಆಗಿದ್ದು ಇಲ್ಲಿ ಗಿಲ್ಲಿ ಅವರು, ಯಾಕಂದರೆ ಕ್ಯಾಪ್ಟನ್ ಆಗಿದಾರಲ್ಲ ಅವರು ಗೇಮ್ ಆಡಂಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಂತಿದ್ರು. ಅನುಪಮ್ ಅವ್ರು ಕೂಡ ಇಲ್ಲಿ ಅಲ್ಲೇ ನಿಂತಿದ್ರು. ಎಲ್ಲರೂ ಕೂಡ ಇಲ್ಲಿ ಬಾಲ್ ಹುಡುಕ್ತಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ಕಾವ್ಯ ಅವ್ರು ಹೋಗ್ಬಿಟ್ಟು ಗಿಲ್ಲಿ ಅವ್ರನ್ನ ಇಲ್ಲಿ ಹಿಡ್ಕೊಂತಾರೆ. ಅದಕ್ಕೆ ಇಲ್ಲಿ ಅನುಪಮ್ ಅವ್ರು ಕೂಡ ಇಲ್ಲಿ ಕೇಳ್ತಾರೆ, ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ಗಿಲ್ಲಿ ಬಾಲ್ ತರ ಕಾಣಿಸ್ತಾನ ಅಂತಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ಅವರೇ ಕಾಣಿಸ್ತಾರಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಹೋಗಿ ಅವ್ರನ್ನ ಇಲ್ಲಿ ಹಿಡ್ಕೊಂಡಿದ್ರು ಬಾಲು ಅಂತ ಅಂದ್ಬಿಟ್ಟು. ಸಖತ್ ಫನ್ನಿ ಗೇಮು, ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಆ ಬಾಲ್ ಹುಡುಕ್ಬೇಕಾದ್ರೆ ಕಾಲೆಲ್ಲ ಫುಲ್ ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ಬಾಲ್ ಸಿಕ್ಕುತ್ತಾ ಅಂತಂದ್ಬಿಟ್ಟು ಮುಟ್ಟೋದೆಲ್ಲ ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ವಿನ್ ಆಗೋದು ಈ ಒಂದು ಫನ್ನಿ ಆಕ್ಟಿವಿಟಿಯಲ್ಲಿ ಅಶ್ವಿನಿ ಅವರು ಇಲ್ಲಿ ವಿನ್ ಆಗ್ತಾರೆ ನೋಡಿ. ಅದಾಗಿದ ತಕ್ಷಣ ಯಾರ್ಯಾರು ಇಲ್ಲಿ ಸೇಫ್ ಆಗ್ತಾರೆ, ಯಾರ್ಯಾರು ಡೇಂಜರ್ಸ್ನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋದ್ರು. ಅಂದರೆ ಯಾರ್ಯಾರು ನಾಮಿನೇಷನಲ್ಲಿ ಇನ್ನೂ ಕೂಡ ಇದ್ರಲ್ವಾ, ಸೂರಜ್ ಅವ್ರು ಹೋಗಾದ್ಮೇಲೆ ಇನ್ನು ಯಾರ್ಯಾರು ಮಿಕ್ಕಿದ್ರು ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂತಾರೆ. ರಾಶಿಕ್ ಅವ್ರು ಇರ್ಬೋದು, ಮಾಳು ಅವ್ರು ಇರ್ಬೋದು, ಸ್ಪಂದನ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡಾಗ ಫಸ್ಟ್ ಇಲ್ಲಿ ಸೇವ್ ಆಗೋದು ಇಲ್ಲಿ ಧನುಷ್ ಅವರು ಸೇವ್ ಆಗ್ತಾರೆ. ಮಿಗ್ದವರೆಲ್ಲರೂ ಕೂಡ ಹಾಗೆ ಇಲ್ಲಿ ನಾಮಿನೇಷನ್ಲಿ ಕಂಟಿನ್ಯೂ ಆಗ್ತಾರೆ. ನೆಕ್ಸ್ಟು ಗೌರಿ ಕಲ್ಯಾಣ ಸೀರಿಯಲ್ ಕೂಡ ಇಲ್ಲಿ ಬರ್ತದೆ. ಎಲ್ಲರೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅಂದರೆ ಎಲ್ಲರೂ ಬಂದಾಗ ಕೂಡ ಒಂದು ಚಟುವಟಿಕೆ ಅಂತೂ ಇಲ್ಲಿ ಮಾಡಿಸ್ತಾರೆ. ಕಳೆದ ಸತಿ ಇಲ್ಲಿ ಯಾವ್ಯಾವ ಸೀರಿಯಲ್ಗಳು ಅವಾಗ ಪ್ರಸಾರ ಆಗ್ತಿತ್ತೋ ಅವ್ರು ಎಂಟ್ರಿ ಕೊಟ್ಟಿದ್ರು. ಸದ್ಯ ಇವಾಗ ಗೌರಿ ಕಲ್ಯಾಣ ಸೀರಿಯಲ್ಲು ಇವಾಗ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅದರಲ್ಲಿ ಯಾರ್ಯಾರು ಇಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ರು. ಅಂದರೆ ಅಮ್ಮನ ಕ್ಯಾರೆಕ್ಟ್ರು ಮತ್ತು ಅವ್ರಿಗೆ 3 ಜನ ಮಕ್ಕಳಲ್ವ, ಅವರೆಲ್ಲರೂ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ರು. ಅದಕ್ಕೆ ಗಿಲ್ಲಿ ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ, ನನ್ನ ಮಗಳಿಗೆ ಪ್ರಪೋಸ್ ಮಾಡಬೇಕಂದ್ರೆ ಯಾವ ರೀತಿ ಇಲ್ಲಿ ಮಾಡ್ತೀನಿ, ನೀನು ಹೇಳಿದ ತಕ್ಷಣ ನನಗೆ ಇಷ್ಟ ಆಗಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ಒಂದೇ ವರ್ಡಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ, ಐ ಲವ್ ಯು ಮೋನಿಕಾ ಅಂತ ಇಲ್ಲಿ ಹೇಳ್ತಾರೆ. ನನಗೇನೋ ಇಂಪ್ರೆಸ್ ಆಗಲಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಬಟ್ ಮೋನಿಕಾ ಅವರು ನೋಡಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ಅದಾಗಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರು ಒಂದು ಡೈಲಾಗ್ ಹೇಳ್ತಾರೆ. ಅದಕ್ಕೆ ಕಾವ್ಯ ಅವರು ಇಲ್ಲಿ ಗಿಲ್ಲಿಯವ್ರನ್ನ ಗುರಾಯಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ. ತಮಾಷೆಗೆ ನೋಡಿದ್ರು, ಸೀರಿಯಸ್ ಆಗಿ ನೋಡಿದ್ರು, ಒಟ್ಟಿನಲ್ಲಿ ಗುರಾಯಿಸ್ಕೊಂಡು ಇಲ್ಲಿ ನೋಡ್ತಾ ಇದ್ರು. ಈ ಪ್ರಪಂಚದಲ್ಲಿ ನನ್ನ ಅರ್ಥ ಮಾಡ್ಕೊಂಡಿರೋ ಹೆಣ್ಣು ಜೀವ ಅಂದರೆ ಅದು ಮೋನಿಕಾ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅದು ಡೈಲಾಗ್ಗೋಸ್ಕರ ಅಲ್ವಾ, ಅದಕ್ಕೋಸ್ಕರನೇ ಬೇರೆಯವ್ರ ಇದರಲ್ಲೂ ಕೂಡ ನೆಗೆಟಿವ್ ಹುಡುಕ್ತಾರೆ. ಏನಪ್ಪ ಗಿಲ್ಲಿ ಬಂದವ್ರಿಗೆಲ್ಲ ಈ ರೀತಿ ಹೇಳ್ತಾನ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಹೇಳಿದಕ್ಕೋಸ್ಕರನೇ. ಅಂದರೆ ಇವಾಗ ಗೌರಿ ಕಲ್ಯಾಣ ಸೀರಿಯಲ್ನಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವ್ರು ಹೇಳಿದ್ದಕ್ಕೇನೆ ಇಂಪ್ರೆಸ್ ಮಾಡೋಂಗೆ ಏನಾದರೂ ಅಂತ ಹೇಳಿದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದು ಅಷ್ಟೇ, ಬೇರೆ ಯಾವ ಕಾರಣಕ್ಕೂ ಇಲ್ಲಿ ಹೇಳಿಲ್ಲ. ಅದರಲ್ಲೂ ಕೂಡ ಡೈಲಾಗ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಗಿಲ್ಲಿಯವರು ಆನ್ ದ ಸ್ಪಾಟಲ್ಲೇ ಇಲ್ಲಿ ಡೈಲಾಗ್ ಕೊಡ್ತಾರೆ, ತುಂಬ ಚೆನ್ನಾಗಿ ಕೂಡ ಇಲ್ಲಿ ಹೇಳಿದ್ರು. ಇನ್ನಿಲ್ಲಿ ರಕ್ಷಿತ್ ಅವ್ರಿಗೆ ಕೇಳ್ತಾರೆ, ನಿನಗೆ ಯಾವ ಥರ ಇಲ್ಲಿ ಹುಡುಗ ಬೇಕು ಅಂತ ಕೇಳಿದ ತಕ್ಷಣ ಅನುಪಮ ಅವ್ರೇನೋ ಕೇಳ್ತಾರೆ. ಯಾರೋ ಕೇಳಿದ ತಕ್ಷಣ ರಕ್ಷಿತ್ ಅವರು ಇಲ್ಲಿ ಹೇಳ್ತಾರೆ, ನನಗೆ ಗಿಲ್ಲಿ ಥರ ಇಲ್ಲಿ ಬೇಕು ಅಂತ ಬಿಟ್ಟು, ಅಂದರೆ ಗಿಲ್ಲಿ ಥರ ಹುಡುಗ ಬೇಕು ಮದುವೆ ಆಗೋಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಹಾಂ ಅಂತ ಅಂದಿದ ತಕ್ಷಣ ಎಲ್ಲರೂ ಕೂಡ ಈ ಥರ ರಿಯಾಕ್ಟ್ ಮಾಡಿದ ತಕ್ಷಣ ಗಿಲ್ಲಿ ಥರ ಬೇಕು ಆದರೆ ಗಿಲ್ಲಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಅವರೆಲ್ಲರೂ ಕೂಡ ಆ ಥರ ಅಲ್ಲಿದ್ರಲ್ವಾ, ಅದಕ್ಕೆ ಆ ಥರ ಹೇಳಿದ್ರು ಏನೋ ಗೊತ್ತಿಲ್ಲ. ಎಲ್ಲೋ ಸೈಡ್ ಆ್ಯಂಗಲಲ್ಲಿ ನೋಡೋಕೋರೆ ಎಲ್ಲರೂ ಕೂಡ ಇಲ್ಲಿ ಅಣ್ಣ ತಂಗಿ ಅಂತ ಅಂದ್ಬಿಟ್ಟು ನೋಡ್ತಿರೋದು ಎಲ್ಲ ಹೊರಗಡೆ ಇರೋ ಜನಗಳು. ಬಟ್ ಇವರು ಯಾವ ರೀತಿ
ಇದೆಯೇನೋ ಗೊತ್ತಿಲ್ಲ, ಮದುವೆ ಆಗೋಕ್ಕೆ ಗಿಲ್ಲಿ ಥರ ಹುಡುಗ ಬೇಕು, ಬಟ್ ಗಿಲ್ಲಿ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡೋಣ, ಆಲ್ಮೋಸ್ಟ್ ಆಗಿ ಇಲ್ಲಿ ಗಿಲ್ಲಿಯವ್ರ ಜೊತೆ ಕಾವ್ಯ ಅವ್ರು ಇರ್ಬೋದು, ಸ್ಪಂದನ ಅವ್ರು ಇರ್ಬೋದು, ಯಾರೇ ಇದ್ರೂ ಕೂಡ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ಅವರು ಡೈರೆಕ್ಟಾಗಿ 2-3 ಸತಿ ಇಲ್ಲಿ ಹೇಳಿದ್ದಾರೆ. ಇವಾಗೂ ಕೂಡ ಇಲ್ಲಿ ಹೇಳಿದ್ರು, ಇದೊಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಅವ್ರು ಹೇಳಿದ ಹೇಳಿಕೆ. ಗಿಲ್ಲಿ ಥರನೇ ಇಲ್ಲಿ ಹುಡುಗ ಬೇಕು ಅಂತಂದ್ಬಿಟ್ಟು, ಬಟ್ ಗಿಲ್ಲಿ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಓಹೋ ಆಹಾ ಅಂತ ಅಂದಿದ್ದಕ್ಕೆ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ ಈ ಒಂದು ವಿಚಾರದ ಬಗ್ಗೆ? ಆಲ್ಮೋಸ್ಟ್ ಇದು 2ರಿಂದ 3ನೇ ಸತಿ ಅವ್ರು ಹೇಳ್ತಿರೋದು. ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಇದಾಗಿದ ತಕ್ಷಣ ಒಂದು ಆಕ್ಟಿವಿಟಿ ಇಲ್ಲಿ ಕೊಡ್ತಾರೆ, ಅಂದರೆ ಬೋರ್ಡ್ ಹಾಕೋದು. ಆಲ್ಮೋಸ್ಟ್ ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಯಾರು, ಮತ್ತು ಇಲ್ಲಿ ಕಿರಿಕ್ ಮಾಡೋದ್ರಲ್ಲಿ ಯಾರು ಶ್ರೀಮಂತರು, ಆ ಥರ ಒಂದು ಬೋರ್ಡು. ಫಸ್ಟ್ ಇಲ್ಲಿ ಧ್ರುವಂತವ್ರು ಬರ್ತಾರೆ. ಸುಳ್ಳು ಹೇಳೋದ್ರಲ್ಲಿ ಇಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು, ಅಂದರೆ ಸುಳ್ಳು ಹೇಳೋದ್ರಲ್ಲೇ ಇಲ್ಲಿ ಗಿಲ್ಲಿಯವರು ಶ್ರೀಮಂತರಂತೆ. ನೋಡಿ, ಇದು ಈ ಬೋರ್ಡ್ನ ಗಿಲ್ಲಿಯವ್ರಿಗೆ ಹಾಕ್ತಾರೆ. ಆಲ್ಮೋಸ್ಟ್ ವೀಕ್ಷಕರೇ, ಈ ಒಂದು ಬೋರ್ಡು ಧ್ರುವಂತವರು ಗಿಲ್ಲಿಯವ್ರಿಗೆ ಹಾಕಿದ್ದು ಸರಿನಾ? ಇಲ್ಲಿ ಏನೋ ಒಂದು ತಮಾಷೆಗೆ ಹೇಳಿದ್ದನ್ನ ಇಲ್ಲಿ ತುಂಬ ಸೀರಿಯಸ್ ಆಗಿ ಇಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಮೆಣಸಿನ್ಕಾಯಿ ತಿನ್ಸೋ ಒಂದು ಟಾಸ್ಕ್ ಅಂತ ಕಾಣುತ್ತೆ. ಅದರಲ್ಲಿ ಗಿಲ್ಲಿಯವರು ಧ್ರುವಂತವ್ರಿಗೇನೋ ಇಲ್ಲಿ ಕೊಟ್ಟಾಗ, ನೀನು ಶ್ರೀಮಂತ, ಬಟ್ ಅದೇ ಸುಳ್ಳು ಹೇಳ್ತಿದ್ಯಾ, ನಾಟಕ ಆಡ್ತಿದ್ಯಾ, ನೀನು ಬನೀನಲ್ಲಿ ಹಾಕ್ಕೊಳ್ಳೋದು ನೀನು ಬಡವ ಅಂತ ತೋರಿಸ್ಕೊಳ್ಳೋಕ್ಕೆ, ಆದರೆ ನಿಜವಾಗ್ಲೂ ನೀನು ಶ್ರೀಮಂತ ಅಂತ ಅಂದ್ಬಿಟ್ಟು ಇಲ್ಲಿ ವಾದಗಳು ಮಾಡಿದ್ದಾರೆ. ಅದನ್ನೇ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಸುಳ್ಳು ಹೇಳೋದ್ರಲ್ಲಿ ಇಲ್ಲಿ ಶ್ರೀಮಂತ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಧ್ರುವಂತವರು ಗಿಲ್ಲಿಯವರು ಬೋರ್ಡ್ ಹಾಕಿದ್ರಲ್ಲ, ಅದು ಕರೆಕ್ಟ್ ಆಗಿತ್ತಾ? ಮತ್ತೆ ಅವ್ರು ಕೊಟ್ಟಿದ್ದ ರೀಸನ್ನು ಕರೆಕ್ಟ್ ಆಗಿತ್ತಾ? ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು, ಅದೊಂದು ಫನ್ನಿ ಆಕ್ಟಿವಿಟಿ ಬಿಡಪ್ಪ, ಅಲ್ಲಿ ಮಾತಾಡಿದ್ದು ಸುಮ್ಮನೆ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಅವರು ಬಡವರಿದಾರ ಶ್ರೀಮಂತರಿದಾರ ಅದು ಲೆಕ್ಕಕ್ಕೆ ಬರಲ್ಲ, ಆದರೆ ಮೇಯ್ನ್ ಆಗಿ ಅವ್ರು ಹೇಳ್ತಿರೋದು ಸತ್ಯನ ಸುಳ್ಳ ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಧ್ರುವಂತವ್ರು ಯಾಕೋ ಅದನ್ನ ತಿಳ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಇಲ್ಲಿ ಬನೀನ್ ಹಾಕೊಂಡಿದ ತಕ್ಷಣ, ಮತ್ತೆ ಇಲ್ಲಿ ಚಡ್ಡಿ ಹಾಕೊಂಡಿದ ತಕ್ಷಣ ಅವ್ರನ್ನ ನಾವು ಯಾಕೆ ಇಲ್ಲಿ ಬಡವರು ಅಂತ ಅನ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರೇ ಹೇಳಿದ್ರು. ಅದು ಕಾಮಿಡಿಯಾಗಿ ಇಲ್ಲಿ ಹೇಳಿದ್ದು, ಬಟ್ ಅದನ್ನ ನೀನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ಯಾ, ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ ಅಂತ ಕೂಡ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ರಕ್ಷಿತಾ ಅವ್ರಿಗೆ ಬೋರ್ಡ್ ಹಾಕ್ತಾರೆ. ಏನಂತ ಗೊತ್ತಾ? ಕಿರಿಕ್ ಮಾಡೋದ್ರಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು, ಪಕ್ಕದಲ್ಲಿ ಇರೋರಿಗೆ ಇಲ್ಲಿ ಶೂಟ್ ಮಾಡ್ಬಿಡ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕರೆಕ್ಟ್ ಆದ ರೀಸನ್ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಬಿಗ್ ಬಾಸ್ ಮನೇಲಿ ಎಲ್ಲರೂ ಜೊತೆನೂ ಕೂಡ ಇಲ್ಲಿ ರಕ್ಷಿತಾ ಅವರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಆ ರೀತಿಯಾಗಿ ಹೇಳಿದ್ದು. ಮತ್ತೆ ಪಕ್ಕದಲ್ಲೇ ಇರ್ತಾರೆ, ಅವ್ರ ಜೊತೆನೇ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಆದರೂ ಕೂಡ ಅವ್ರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಇಲ್ಲಿ ಮಾಡಿರೋದಕ್ಕೆ ಕಿರಿಕ್ ಮಾಡೋದ್ರಲ್ಲಿ ಇಲ್ಲಿ ಶ್ರೀಮಂತರು ಅಂತ ಅಂದ್ಬಿಟ್ಟು ರಕ್ಷಿತಾ ಅವ್ರಿಗೆ ಗಿಲ್ಲಿಯವರು ಬೋರ್ಡ್ನ ಹಾಕ್ತಾರೆ. ನೆಕ್ಸ್ಟ್ ಇಲ್ಲಿ ರಕ್ಷಿತಾ ಅವರು ಇಲ್ಲಿ ಹೇಳ್ತಾರೆ, ನೋಯಿಸೋದ್ರಲ್ಲಿ ಶ್ರೀಮಂತರು, ಅಂದರೆ ಯಾರಿಗನ್ನ ಇಲ್ಲಿ ಬೇಜಾರು ಮಾಡೋದ್ರಲ್ಲಿ ಯಾರಪ್ಪ ಶ್ರೀಮಂತರು ಅಂತಂದರೆ ಅದು ಧ್ರುವಂತವರು ಅಂತಂದ್ಬಿಟ್ಟು ಇಲ್ಲಿ ಅವ್ರಿಗೆ ಇಲ್ಲಿ ಬೋರ್ಡ್ನ ಹಾಕ್ತಾರೆ. ಆಲ್ಮೋಸ್ಟ್ ಧ್ರುವಂತವರು ನೀವು ಅಬ್ಸರ್ವ್ ಮಾಡ್ಬೋದು, ಏನೇ ಒಂದು ವಿಚಾರ ಇದ್ರೂ ಕೂಡ ಅವ್ರ ಮನಸ್ಸಿಗೆ ನೋವಾಗುತ್ತೋ ಇಲ್ವಂತ ಯೋಚನೆ ಮಾಡಲ್ಲ, ಅಲ್ಲೇ ಇಲ್ಲಿ ಹೇಳ್ಬಿಡ್ತಾರೆ. ಅದಕ್ಕೆ ಇಲ್ಲಿ ರಕ್ಷಿತಾ ಅವರು ಕೂಡ ಆ ಥರ ಒಂದು ಬೋರ್ಡ್ನ ಇಲ್ಲಿ ಧ್ರುವಂತವ್ರಿಗೆ ಹಾಕೋದು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹಠದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ರಾಶಿಕ್ ಅವ್ರಿಗೆ ಇಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ಬಿಡಿ ರಾಶಿಕ್ ಅವರು ಕೂಡ, ಅದಕ್ಕೆ ಇಲ್ಲಿ ಅಶ್ವಿನಿ ಅವರ ಬೋರ್ಡ್ನ ಇಲ್ಲಿ ಹಾಕಿದ್ದು. ನೆಕ್ಸ್ಟ್ ರಾಶಿಕ್ ಅವರು ಮುಂಗೋಪದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ರಘು ಅವ್ರಿಗೆ ಇಲ್ಲಿ ಬೋರ್ಡ್ನ ಹಾಕ್ತಾರೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಮುಂಗೋಪ ಅಂತಾನೆ ಹೇಳ್ಬೋದು, ಸ್ವಲ್ಪ ಅಲ್ಲ. ಎರಡ ಒಂದು ವಿಚಾರ ಇತ್ತು ಅಂತಂದ್ರೆ ಅದಿನ್ನೂ ಪೂರ್ತಿ ಕಂಪ್ಲೀಟೇ ಆಗಿರಲ್ಲ, ಅಷ್ಟು ಬೇಗ ಇಲ್ಲಿ ರಘು ಅವರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ರಾಶಿಕ್ ಅವರು ಮುಂಗೋಪದಲ್ಲಿ ಇಲ್ಲಿ ಶ್ರೀಮಂತರು ರಘು ಅವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ರಘು ಅವರು ಸ್ವಾರ್ಥದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಇಲ್ಲಿ ಬೋರ್ಡ್ನ ಹಾಕ್ತಾರೆ. ನಿಜವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ನಿಜವಾಗ್ಲೂ ಕೂಡ ಸ್ವಾರ್ಥದಲ್ಲಿ ಗಿಲ್ಲಿಯವರು, ಅಂದರೆ ಬೇಕು ಅಂತಾನೆ ಸ್ವಾರ್ಥಕ್ಕೋಸ್ಕರನೇ ಅವರು ಆಟ ಆಡ್ತಾ ಇದ್ದಾರೆ. ಹೌದು, ಕೆಲವೊಂದು ವಿಚಾರದಲ್ಲಿ ಸ್ವಾರ್ಥಿಗಳು ಆಗಬೇಕು, ಬಟ್ ಸ್ವಾರ್ಥದಲ್ಲೇ ಶ್ರೀಮಂತರು, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಸ್ವಾರ್ಥಕ್ಕೆ ಆಟ ಆಡ್ತಿರೋದು. ಆದರೂ ಕೂಡ ಗಿಲ್ಲಿಯವ್ರಿಗೆ ಒಂದು ಬೋರ್ಡ್ ಕೊಟ್ರಲ್ವಾ, ನಿಮಗೆ ಇಷ್ಟ ಆಯ್ತಾ ಈ ಒಂದು ವಿಚಾರದ ಬಗ್ಗೆ? ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಬಟ್ ಗಿಲ್ಲಿಯವರು ಇಲ್ಲಿ ಹೇಳಿದ್ರು, ನೀನೇನೇ ಬೋರ್ಡ್ ಕೊಟ್ಟರು ಕೂಡ ಅಣ್ಣ ನನಗೆ ಅದು ಇಷ್ಟ ಆಗುತ್ತೆ ಬಿಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿಬಿಟ್ಟು ಆರಾಮಾಗಿ ಕರ್ಕೊಂಡು ಹೋದ್ರು. ಈ ರೀತಿ ಯಾರೂ ಕೂಡ ಇಲ್ಲಿ ರಿಯಾಕ್ಟ್ ಮಾಡಲ್ಲ. ಆಲ್ಮೋಸ್ಟು ನೀನು ಅಲ್ಲೊಂದು ಹೇಳ್ತೀಯಾ ಇಲ್ಲೊಂದು ಹೇಳ್ತೀಯಾ ಅಂತ ಇಲ್ಲಿ ಗಿಲ್ಲಿಯವ್ರು ಜಗಳ ಆಡ್ಬೋದಿತ್ತು, ಏನು ಕೂಡ ಜಗಳ ಆಡಲಿಲ್ಲ. ನೀನೇನೇ ಕೊಟ್ಟರು ಕೂಡ ನನಗೆ ಇಷ್ಟ ಆಗುತ್ತೆ ಬಾಣ ಅಂತಂದ್ಬಿಟ್ಟು ಇಲ್ಲಿ ಹೇಳಿಬಿಟ್ಟು ಕರ್ಕೊಂಡು ಹೋದ್ರು. ನಿಜವಾಗ್ಲೂ ವೀಕ್ಷಕರೇ, ಸ್ವಾರ್ಥದಲ್ಲಿ ಶ್ರೀಮಂತರು ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಅಂತ ನಿಮಗನ್ಸುತ್ತೆ? ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವರು ಹೊಟ್ಟೆ ಕೀಚಿನಲ್ಲಿ ಶ್ರೀಮಂತರು ಅನ್ನೋ ಬೋರ್ಡ್ನ ಇಲ್ಲಿ ರಕ್ಷಿತಾ ಅವ್ರಿಗೆ ಇಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಅದು ಕರೆಕ್ಟೇ. ಇಲ್ಲಿ ಗಿಲ್ಲಿಯವರು ಕಾವ್ಯವ್ರ ಜೊತೆನೂ ಮಾತಾಡಬಾರ್ದು, ಮತ್ತು ಇಲ್ಲಿ ಸ್ಪಂದನ ಅವ್ರ ಜೊತೆನೂ ಮಾತಾಡಬಾರ್ದು. ಸ್ಪಂದನ ಅವ್ರು ಕೂಡ ಅಷ್ಟೇ ಗಿಲ್ಲಿಯವ್ರ ಜೊತೆ ಮಾತಾಡಬಾರ್ದು ಅಂತಂದ್ಬಿಟ್ಟು ಯಾವಾಗಲೂ ಕೂಡ ಗಿಲ್ಲಿ 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 ಅಂತಂದ್ಬಿಟ್ಟು ನಿಮ್ಮಿಬ್ಬರು ಬಾಯಲು ಬರುತ್ತೆ ಅಂತಂದ್ಬಿಟ್ಟು ರಕ್ಷಿತಾ ಅವರೇ ಇಲ್ಲಿ ಹೇಳಿದರು. ಅದಕ್ಕೆ ಹೊಟ್ಟೆ ಕಿಚನಲ್ಲಿ ಇಲ್ಲಿ ಶ್ರೀಮಂತರು ಅನ್ನೋ ಬೋರ್ಡ್ನ ಇಲ್ಲಿ ಸ್ಪಂದನ ಅವರು ರಕ್ಷಿತಾ ಅವ್ರಿಗೆ ಹಾಕಿದ್ರು.
ಈ ಒಂದು ಬೋರ್ಡು ರಕ್ಷಿತಾ ಅವರಿಗೆ ಸ್ಪಂದನ ಅವರು ಕೊಟ್ಟಿದ್ದು ಕರೆಕ್ಟಾ ವೀಕ್ಷಕರೇ? ನಿಮ್ಮ ಅನಿಸಿಕೆ ಪ್ರಕಾರ ಕರೆಕ್ಟಾ ಅಥವಾ ತಪ್ಪಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ. ಹೇಡಿತನದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ಮಾಳುವವ್ರಿಗೆ ಕೊಡ್ತಾರೆ. ನೋಡಿ, ಇದಕ್ಕೆ ಮೇಯ್ನ್ ಆಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಸ್ಪಂದನ ಅವ್ರು ಯಾಕೆ ಉಳ್ಕೊಂಡ್ರು, ಮಾಳುವರು ಯಾಕೆ ಹೋದರು ಅಂತಂದರೆ ಇದೇ ಒಂದು ವಿಚಾರದಲ್ಲಿ. ಏನೇ ವಿಚಾರ ಇದ್ದರೂ ಕೂಡ ಅವರು ಧೈರ್ಯವಾಗಿ ಹೇಳಲ್ಲ, ಇದೇ ಅವ್ರಿಗೆ ಮೈನಸ್ ಆಗಿದ್ದು. ಬಟ್ ಸ್ಪಂದನ ಅವರು ಆ ರೀತಿ ಮಾಡಿಲ್ಲ. ಗೇಮ್ ಅಂತ ಬಂದಾಗ ಹಿಂದೆ ಉಳ್ಕೊಂಡಿದ್ದಾರೆ. ಬಟ್ ಮಾಳುವರು ಹೇಡಿತನದಲ್ಲಿ ಶ್ರೀಮಂತರು ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು. ಕರೆಕ್ಟಾದ ರೀಸನ್ನೇ ಕೊಟ್ಟರು ಅವರು ಕೂಡ. ನಿಮಗೆ ಕರೆಕ್ಟ್ ಅನ್ನಿಸ್ತಾ ವೀಕ್ಷಕರೇ ಅಥವಾ ತಪ್ಪು ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಮಾಳುವವರು ಅಹಂಕಾರದಲ್ಲಿ ಶ್ರೀಮಂತರು ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮೇಲೆ ಯಾರು ಅಷ್ಟೊಂದು ಅಹಂಕಾರ ಪಡೆದೇ ಇರೋರು ಇದ್ದಾರೆ ಹೇಳಿ? ಎಲ್ರಿಗೂ ಕೂಡ ಅಹಂಕಾರ ಇದ್ದೇ ಇರುತ್ತೆ. ಆದರೆ ಗಿಲ್ಲಿಯವ್ರಿಗೆ ಜಾಸ್ತಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ನಾನೇ ಗೆಲ್ಲಬೇಕು ಅಂತಂದ್ಬಿಟ್ಟು ಗಿಲ್ಲಿಯವ್ರ ಮನಸ್ಸಲ್ಲಿ ಇದೆ ಅಂತಂದ್ಬಿಟ್ಟು ಇಲ್ಲಿ ರೀಸನ್ನ ಕೊಟ್ಟರು. ಇದೇ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಅಂತ ಹೇಳ್ಬೋದು. ಅವರು ಏನು ಹೇಳ್ತಿದ್ದಾರೆ, ಯಾವೊಂದು ರೀಸನ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಗೊತ್ತಿಲ್ಲ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರೋದು ಗೆಲ್ಲೋದಕ್ಕೆ ಅಲ್ವಾ? ಅದರಲ್ಲಿ ಅಹಂಕಾರ ಏನಿದೆ, ಬೇರೆ ವಿಚಾರದಲ್ಲಿ ಅವರು ಕೊಟ್ಟಿದ್ರು ಕೂಡ ರೀಸನ್ನು, ಅದನ್ನು ಒಪ್ಕೊಳ್ಬೋದಿತ್ತು. ಬಟ್ ನಾನು ಅನ್ನೋ ಅಹಂಕಾರ ಎಲ್ರಿಗೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಅಂದರೆ ಕಪ್ಪು ಗೆಲ್ತೀನಿ ಅನ್ನೋದು ಅಹಂಕಾರ ಅಲ್ಲ, ಅದು ಸ್ವಾರ್ಥಕ್ಕಾಗಿ ಆಡೋದು ಅಷ್ಟೇ. ನಿಮಗೇನು ಅನ್ನಿಸ್ತು ವೀಕ್ಷಕರೇ? ಮಾಳುವರು ಕರೆಕ್ಟಾದ ರೀಸನ್ ಕೊಟ್ರಾ? ಮತ್ತು ಇಲ್ಲಿ ಅಹಂಕಾರದಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯವರು ಶ್ರೀಮಂತರ ಅಥವಾ ಬೇರೆ ಯಾರಾದರೂ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ಗಳಲ್ಲಿ ಅಹಂಕಾರ ಜಾಸ್ತಿ ಇದೆ, ಅವರು ಶ್ರೀಮಂತರು ಅಂತ ನಿಮಗೆ ಅನ್ಸುತ್ತಾ? ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ದಡ್ಡತನದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ಮಾಳುವವ್ರಿಗೆ ಕೊಡ್ತಾರೆ. ನೋಡಿ, ಅವರು ದಡ್ಡತನದಲ್ಲೂ ಕೂಡ ಶ್ರೀಮಂತರು, ಮತ್ತು ಇಲ್ಲಿ ಹೇಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಂದು ಕಾವ್ಯ ಅವರು ಕರೆಕ್ಟಾಗಿ ಹೇಳಿದ್ರು, ಮತ್ತು ಇಲ್ಲಿ ಧನುಷ್ ಅವರು ಕೂಡ ಅಷ್ಟೇ, ಅವರು ದಡ್ಡತನದಲ್ಲೇ ಇಲ್ಲಿ ಶ್ರೀಮಂತರು. ಅವ್ರಿಗೆ ಯಾರು ಏನೇ ಹೇಳಿದ್ರು ಕೂಡ ಇಲ್ಲಿ ಮಾಳುವರು ನಂಬ್ಕೊಂಡ್ಬಿಡ್ತಾರಲ್ವಾ? ಅದಕ್ಕೆ ಇಲ್ಲಿ ದಡ್ಡತನದಲ್ಲಿ ಶ್ರೀಮಂತರು ಅಂತಂದ್ಬಿಟ್ಟು ಧನುಷ್ ಅವರು ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಈ ಒಂದು ಚಟುವಟಿಕೆಯಲ್ಲಿ ಯಾರ್ಯಾರಿಗೆ ಬೋರ್ಡ್ ಹಾಕಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದೆ. ಅವರು ಏನೊಂದು ರೀಸನ್ ಕೊಟ್ಟರು ಅಂತ ಕೂಡ ಇಲ್ಲಿ ಹೇಳಿದ್ದೀನಿ. ಮತ್ತು ಈ ಒಂದು ಬೋರ್ಡು ಅವ್ರಿಗೆ ಹಾಕಿದ್ದು ಕರೆಕ್ಟಾ? ನಿಮ್ಮ ಅನಿಸಿಕೆ ಪ್ರಕಾರ ಸುಳ್ಳು ಹೇಳೋದ್ರಲ್ಲಿ ಶ್ರೀಮಂತರು ಯಾರು, ಕಿರಿಕ್ ಮಾಡೋದ್ರಲ್ಲಿ ಶ್ರೀಮಂತರು ಯಾರು, ಮತ್ತು ನೋವು ಮಾಡೋದ್ರಲ್ಲಿ ಯಾರು ಶ್ರೀಮಂತರು, ಹಠದಲ್ಲಿ ಯಾರು ಶ್ರೀಮಂತರು, ಮತ್ತು ಮುಂಗೋಪದಲ್ಲಿ ಯಾರು ಶ್ರೀಮಂತರು, ಸ್ವಾರ್ಥದಲ್ಲಿ ಯಾರು ಶ್ರೀಮಂತರು, ಹೊಟ್ಟೆ ಕಿಚಿನಲ್ಲಿ ಯಾರು ಶ್ರೀಮಂತರು, ಹೇಡಿತನದಲ್ಲಿ ಯಾರು ಶ್ರೀಮಂತರು, ಮತ್ತು ಅಹಂಕಾರದಲ್ಲಿ ಯಾರು ಶ್ರೀಮಂತರು, ದಡ್ಡತನದಲ್ಲೂ ಕೂಡ ಯಾರು ಶ್ರೀಮಂತರು? ಈ ಒಂದು ಬೋರ್ಡು ಯಾರ್ಯಾರಿಗೆ ಸೂಟ್ ಆಗುತ್ತೆ ನಿಮ್ಮ ಅನಿಸಿಕೆಯ ಪ್ರಕಾರ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹೌದು, ಬಿಗ್ ಬಾಸ್ ಮೇಲೆ ಇರೋರು ಕೊಟ್ಟಿದ್ದಾರೆ. ಈಗ ನಿಮ್ಮ ಒಂದು ಅನಿಸಿಕೆ ಅಂತ ಇರುತ್ತಲ್ಲ, ಇವ್ರಿಗೆ ಈ ಒಂದು ಬೋರ್ಡ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಅದನ್ನ ಕಮೆಂಟಲ್ಲಿ ತಿಳಿಸಿ. ಯಾರಿಗೆ ಯಾವ ಬೋರ್ಡ್ ಕೊಟ್ಟಿದ್ರೆ ಚೆನ್ನಾಗಿರೋದು ಮತ್ತು ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇದೆಲ್ಲ ಚಟುವಟಿಕೆ ಕೂಡ ಆದಮೇಲೆ ನೆಕ್ಸ್ಟ್ ಮಾರ್ಕ್ ಮೂವಿಲಿ ಆ್ಯಕ್ಟ್ ಮಾಡಿರೋ 3 ಜನ ಇಲ್ಲಿ ಎಂಟ್ರಿ ಕೊಡ್ತಾರೆ. ಒಂದು ನಿಶ್ವಿಕಾ ಅವರು ಮತ್ತು ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅವ್ರ ಹೆಸರು ಆಲ್ಮೋಸ್ಟ್ ನನಗೆ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ, ಗೊತ್ತಾಗಲಿಲ್ಲ ನನಗೆ. ಅದರಲ್ಲೂ ಕೂಡ ಮಾರ್ಕ್ ಮೂವಿ ಅಂತೂ ಸಖತ್ತಾಗಿ ಓಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ವೀಕ್ಷಕರೇ, ನೀವು ಇಲ್ಲಿ ಮಾರ್ಕ್ ಸಿನಿಮಾ ನೋಡಿದ್ರ ಹೇಗಿದೆ? ಮತ್ತು 45 ಮತ್ತು ಮಾರ್ಕ್ 2 ಕೂಡ ಇಲ್ಲಿ ಒಟ್ಟಿಗೆ ರಿಲೀಸ್ ಆಯಿತು. ಯಾವ ಸಿನಿಮಾ ನೋಡಿದ್ರಿ? ಯಾವ ಸ್ಟೋರಿ ನಿಮಗೆ ಇಷ್ಟ ಆಯಿತು? ನೀವೇನಾದರೂ ನೋಡಿದರೆ ಖಂಡಿತವಾಗ್ಲೂ ಅಂದರೆ ಯಾವ ಸ್ಟೋರಿ ಇಷ್ಟ ಆಯಿತು ನಿಮಗೆ ಅಂತ ಅಂದ್ಬಿಟ್ಟು, ಸಿನಿಮಾ ನೋಡಿದರೆ ಯಾವ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಯಾರು ಸೇಫ್ ಆಗ್ತಾರೆ ಮತ್ತು ಇಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಚಟುವಟಿಕೆ ಕೂಡ ಇಲ್ಲಿ ಮಾಡಿದ್ರು. ನೋಡಿ, ಯಾರು ಸೇಫ್ ಆಗ್ತಾರೆ ಅಂತಂದರೆ ರಕ್ಷಿತಾ ಅವರು ಮತ್ತು ಇಲ್ಲಿ ಸ್ಪಂದನ ಅವರು ಇಬ್ಬರು ಕೂಡ ಸೇಫ್ ಆಗಲ್ಲ. ಒಂದು ರೆಡ್ ಕಲರು ಮತ್ತು ಗ್ರೀನ್ ಕಲರು ಇಲ್ಲಿ ಕಲರ್ ಇಟ್ಟಿದ್ರು. ಯಾರ ಕೈಗೆ ರೆಡ್ ಅಂಟುತ್ತೋ ಅವರು ಡೇಂಜರ್, ಅಂದರೆ ಅವರು ಎಲಿಮಿನೇಟಲ್ಲಿ ಕಂಟಿನ್ಯೂ ಆಗ್ತಾರೆ ಎಲಿಮಿನೇಷನಲ್ಲಿ. ಮತ್ತು ಗ್ರೀನ್ ಬಂತು ಅಂತಂದರೆ ಅವ್ರು ಸೇಫ್ ಆಗ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ರಕ್ಷಿತಾ ಅವರು ಸ್ಪಂದನ ಅವರು ಇಬ್ಬರು ಕೂಡ ಕೈ ಹಾಕ್ತಾರೆ. ಇಬ್ಬರಿಗೂ ಕೂಡ ಇಲ್ಲಿ ರೆಡ್ ಕಲರ್ ಅಂಟ್ಕೊಳ್ಳುತ್ತೆ ಕೈಗೆ, ಅಂದರೆ ಅವರು ಇನ್ನೂ ಕೂಡ ಡೇಂಜರಲ್ಲಿದ್ದಾರೆ, ಅವರು ನಾಮಿನೇಟಲ್ಲಿ ಕಂಟಿನ್ಯೂ ಆಗ್ತಾರೆ ಅಂತ ಅಂದ್ಬಿಟ್ಟು ನಾಮಿನೇಷನ್ನಲ್ಲಿ. ನೆಕ್ಸ್ಟು ರಾಶಿಕಾ ಅವರು ಇಲ್ಲಿ ಕೈ ಹಾಕ್ತಾರೆ, ಅವರಿಗೆ ಗ್ರೀನ್ ಕಲರ್ ಬರುತ್ತೆ, ಅವರು ಸೇಫ್ ಆಗ್ತಾರೆ. ಸಿಕ್ಕಾಪಟ್ಟೆ ಖುಷಿ ಪಟ್ಟರು ಗ್ರೀನ್ ಬಂದಿದ ತಕ್ಷಣ. ಆದರೆ ಬೇಜಾರಾಗಿದ್ದು ರಕ್ಷಿತಾ ಅವರು ಸ್ಪಂದನ ಅವರು ರೆಡ್ ಬಂದ್ಬಿಡ್ತಲ್ಲ ಅಂತ ಬೇಜಾರಾಗಿದ್ದರು. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವರು ಮಾಡುವವರು ಕೂಡ ಇಲ್ಲಿ ರೆಡ್ ಕಲರ್ ಬರುತ್ತೆ, ಅವರು ಕೂಡ ಡೇಂಜರ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇದಾಗಿದ ತಕ್ಷಣ ಅಂದರೆ ಈ ಒಂದು ಚಟುವಟಿಕೆಯಲ್ಲಿ ರಾಶಿಕ್ ಅವರು ಒಬ್ಬರೇ ಇಲ್ಲಿ ಸೇವ್ ಆಗೋದು, ಮತ್ತು ಮಿಕ್ಕಿರೋರು ಎಲ್ಲರೂ ಕೂಡ ಇಲ್ಲಿ ಡೇಂಜರಲ್ಲಿ ಇರ್ತಾರೆ. ಶ್ರೀಗಂಧದ ಗುಡಿ ಇವಾಗ ಎಲ್ಲರೂ ಕೂಡ ನೋಡ್ತಿರ್ತೀರ, ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲೇ ಇದು ಪ್ರಸಾರ ಆಗ್ತದೆ. ಕಳೆದ ಸೀಸನಲ್ಲಿ ಶಿಶಿರವರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಬೇಗ ಹೊರಗಡೆ ಬಂದುಬಿಟ್ರು. ಟಾಪ್ 5 ನೋಡಬೇಕು ಅಂತ ಎಲ್ಲರೂ ಕೂಡ ಆಸೆ ಪಟ್ಟಿದ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಒಂದೇ ಕಡೆ ಸ್ಟಕ್ ಆದರೆ ಅವ್ರಿಗೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೂರಜ್ ಅವ್ರ ಥರ ಅದೇ ರೀತಿ ಇಲ್ಲಿ ಆಯಿತು. ಅಂದರೆ ಶಿಶಿರವ್ರಿಗೂ ಕೂಡ ಸೇಮ್ ಇದೇ ರೀತಿ ಆಯಿತು. ಜಾಸ್ತಿ
ಜಾಸ್ತಿ ಇಲ್ಲಿ ಐಶ್ವರ್ಯ ಅವ್ರ ಜೊತೆ ಕಾಣಿಸ್ಕೊಳಕ್ಕೆ ಅವ್ರು ಬೇಗನೆ ಇಲ್ಲಿ ಹೊರಗೆ ಬಂದಿದ್ದು. ಎಷ್ಟೇ ಇಲ್ಲಿ ಹಿಂಟ್ಗಳನ್ನ ಕೊಟ್ಟರು ಕೂಡ ಶಿಶಿರವರು ಅರ್ಥ ಮಾಡ್ಕೊಳ್ಳಿಲ್ಲ, ಮತ್ತು ಇಲ್ಲಿ ಐಶ್ವರ್ಯವರು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇಲ್ಲಿ ಬೇಗನೆ ಹೊರಗಡೆ ಬಂದರು. ಸೇಮ್ ಸೂರಜ್ವರೆಗೂ ಕೂಡ ಇಲ್ಲಿ ಅದೇ ರೀತಿ ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಚಟುವಟಿಕೆ ಅಂದರೆ ಇವ್ರು ಬಂದಿದ್ದ ತಕ್ಷಣ ಒಂದು ಚಟುವಟಿಕೆ ಕೂಡ ಇಲ್ಲಿ ಕೊಟ್ಟರು. ಯಾರನ್ನ ಫಾಲೋ ಮಾಡ್ತೀರಾ ಮತ್ತು ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನೋಡಿ, ಒಬ್ಬೊಬ್ಬರು ಹೆಸರು ಹೇಳಿದಾಗ ಅವ್ರು ಕೊಡೋ ರೀಸನ್ಗಳು ಹೇಗಿರುತ್ತೆ ಅಂತಂದರೆ, ಕೆಲವೊಬ್ಬರು ಜೆನ್ಯೂನ್ ಆದ ರೀಸನ್ ಕೊಡ್ತಾರೆ, ಕೆಲವೊಬ್ಬರು ಒಂಥರ ಫನ್ನಿ ರೀಸನ್ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಾಗಿ ಇಲ್ಲಿ ಕೊಟ್ಟರು. ಬನ್ನಿ ಯಾರ್ಯಾರ ಹೆಸರನ್ನ ಇಲ್ಲಿ ತೊಗೊಂಡ್ರು ಅಂದರೆ ಯಾರನ್ನ ಫಾಲೋ ಮಾಡ್ತಾರೆ, ಯಾರನ್ನ ಇಲ್ಲಿ ಬ್ಲಾಕ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ. ರಘು ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಎಷ್ಟೊಂದು ಜನ ಏನು ಅನ್ಕೊಂಡಿದ್ರಿ ಅಂತಂದರೆ, ಯಾವಾಗಲೂ ಕೂಡ ಕಾವ್ಯ ಅವರು ಇಲ್ಲಿ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ನ ಹಾಕಿದ್ರಿ. ಈಗ ರಕ್ಷಿತ್ ಅವರು ಫಸ್ಟ್ ಇಲ್ಲಿ ಬಂದರು, ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ದಂಗೆ ಆಗಲಿಲ್ವಾ, ಯಾಕೆ ಅವರು ಕೂಡ ಇಲ್ಲಿ ಟಾರ್ಗೆಟ್ ಮಾಡಬೇಕು ಆ ಥರ? ಆಲ್ಮೋಸ್ಟು ಅವರು ರಘು ಅವ್ರನ್ನ ಅಂದರೆ ಜಾಸ್ತಿ ನೀವು ಅಬ್ಸರ್ವ್ ಮಾಡಿರ್ತೀರ, ರಘು ಅವ್ರ ಜೊತೆನೇ ಇಲ್ಲಿ ಮಾತಾಡಿದ್ದಾರೆ ಮತ್ತು ಕಾವ್ಯ ಅವ್ರ ಜೊತೆನೂ ಕೂಡ ಅಷ್ಟೇ ಮಾತಾಡಿದ್ದಾರೆ, ಅಂದರೆ ಜಗಳಗಳನ್ನು ಇಲ್ಲಿ ಆಡಿದ್ದಾರೆ. ಆದರೂ ಕೂಡ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ಎಂಥವ್ರಿಗೆ ಆದರೂ ಕೂಡ ಹರ್ಟ್ ಆಗೇ ಆಗುತ್ತೆ. ಮುಳ್ಳಿಂದನೇ ತೆಗಿಬೇಕು ಅಂತಂದ್ಬಿಟ್ಟು ಹೇಗೆ ಅನ್ಕೊಂತೀವೋ, ನಮಗಿಲ್ಲಿ ಪ್ರೀತಿ ಕೊಟ್ಟರೆ ನಾವು ಕೂಡ ಇಲ್ಲಿ ಪ್ರೀತಿ ಕೊಡ್ತೀವಿ, ಅವ್ರು ನಮ್ಮನ್ನ ದ್ವೇಷ ಮಾಡಿದ್ರೆ ನಾವು ಇಲ್ಲಿ ದ್ವೇಷ ಮಾಡ್ತೀವಿ ಅಂತಂದ್ಬಿಟ್ಟು ಆಲ್ಮೋಸ್ಟ್ 100% ಇವಾಗಿನ ಒಂದು ಸಿಚುವೇಶನ್ ಅಂತೂ ಇಲ್ಲಿ ಇದೆ. ಯಾರೂ ಕೂಡ ಅಷ್ಟೊಂದು ಒಳ್ಳೆಯವರಲ್ಲ, ಅವ್ರು ನಮಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಒಳ್ಳೇದು ಬಯಸ್ತೀವಿ ಅಂತಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅಂದರೆ ಈ ಒಂದು ವಿಚಾರ ಅಂದರೆ ಬಿಗ್ ಬಾಸ್ ಮ್ಯಾಟ್ರು ಅಂತಲ್ಲ, ಯಾವುದೇ ಒಂದು ವಿಚಾರ ತೊಗೊಂಡ್ರೂ ಕೂಡ ಅವ್ರು ನಮ್ಗೆ ಇಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ಅವ್ರಿಗೆ ಕೆಟ್ಟದೇ ಮಾಡೋದು. ಅವ್ರು ನಮಗೆ ಪ್ರೀತಿ ವಿಶ್ವಾಸ ನೋಡ್ಕೊಂತಿದ್ದಾರೆ ಅಂತಂದ್ರೆ ನಾವು ಕೂಡ ಅವ್ರನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ನೋಡ್ಕೊಂತೀವಿ. ಇಲ್ಲಿ ರಕ್ಷಿತ್ ಅವರು ದ್ವೇಷ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ದ್ವೇಷ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ರಘು ಅವ್ರನ್ನ ಫಾಲೋ ಮಾಡ್ತೀವಿ ಮತ್ತು ಇಲ್ಲಿ ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀವಿ ಅಂತ ಇಲ್ಲಿ ರಕ್ಷಿತ್ ಅವರು ಅದನ್ನೇ ಇಲ್ಲಿ ಹೇಳಿದ್ದು. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಸ್ಪಂದನ ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಧ್ರುವಂತ್ ಅವ್ರನ್ನ ಇಲ್ಲಿ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಜಾಸ್ತಿ ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ತೊಗೊಂಡ್ರು ಎಲ್ಲರೂ ಕೂಡ. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಬರ್ತಾರೆ, ಅಶ್ವಿನಿ ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ರಾಶಿಕಾ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ಏನಕ್ಕೆ ಅಂತಂದರೆ ಸುಮಾರು ವಿಚಾರಗಳು ಧ್ರುವಂತ್ ಅವರು ಮತ್ತು ರಾಶಿಕಾ ಅವರು ಸ್ಪಂದನ ಅವ್ರ ಮಧ್ಯೆ ನಡೆದಿದೆ. ಹಾಗಂದ್ರು ಧ್ರುವಂತ್ ಅವರು, ಹೀಗಂದ್ರು ಅಂತಂದ್ಬಿಟ್ಟು ಆ ಒಂದು ವಿಚಾರಕ್ಕೆ ಇಲ್ಲಿ ಧ್ರುವಂತ್ ಅವರು ಕೂಡ ಹೇಳಿದ್ದು ರಾಶಿಕಾ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಕಾವ್ಯ ಅವ್ರು ಬರ್ತಾರೆ, ಗಿಲ್ಲಿಯವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಅಶ್ವಿನಿ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವ್ರಿಗಂತೂ ಸಖತ್ ಇಲ್ಲಿ ಖುಷಿ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ, ಯಾಕಂದರೆ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮೊದಲನೇ ದಿವಸದಿಂದ ಇವಾಗಿನವರೆಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಮಾತಾಡಿದ್ರು ಸಮಥಿಂಗ್ ವರ್ಡ್ಸ್ನ ಇಲ್ಲಿ ಕಾವ್ಯ ಅವರು. ಒಟ್ಟಿನಲ್ಲಿ ಗಿಲ್ಲಿಯವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದು. ಯಾರ್ಯಾರು ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯವ್ರನ್ನ ಇಷ್ಟಪಡ್ತೀರ ಅವ್ರಿಗಂತೂ ಇಲ್ಲಿ ತುಂಬಾ ಇಷ್ಟ ಆಗಿರುತ್ತೆ. ಬಟ್ ಕೆಲವೊಬ್ಬರಿಗೆ ಏನಪ್ಪ ಕಾವ್ಯ ಇನ್ನೂ ಕೂಡ ಬಕೆಟ್ ಹಿಡಿತಾವಳ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ. ಇದು ಬಕೆಟು ಅಲ್ಲ, ಏನೂ ಅಲ್ಲ, ಯಾರನ್ನ ಫಾಲೋ ಮಾಡ್ತಿದ್ದಾರೆ, ಯಾರನ್ನ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ದು ಅಷ್ಟೇ. ನೆಕ್ಸ್ಟ್ ಇಲ್ಲಿ ರಘು ಅವ್ರು ಬರ್ತಾರೆ, ರಕ್ಷಿತ್ ಅವ್ರನ್ನ ಫಾಲೋ ಮಾಡ್ತೀನಿ, ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅವ್ರು ಕೊಡೋ ರೀಸನಲ್ಲಿ ಇಲ್ಲಿ ಅವ್ರಿಗೆ ಮೈನಸ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ನಲ್ಲ, ಇದೇ ಒಂದು ವಿಚಾರಕ್ಕೆ. ಕೆಲವೊಂದ್ಸತಿ ಕಾವ್ಯ ಅವರು ಆ ಒಂದು ಆ್ಯಕ್ಟಿವಿಟಿ ಏನಿತ್ತು, ಇದು ಆಲ್ಫೆರಿಬಿಲ್ ಚಾಕ್ಲೇಟ್ನ ಕೊಡಬೇಕಾದ್ರೆ ಇಲ್ಲಿ ಹೇಳಿದ್ದು ರಘು ಅವ್ರಿಗೆ ಅದರಿಂದ ಹರ್ಟ್ ಆಯಿತು ಅಂತಂದ್ಬಿಟ್ಟು ಅವ್ರ ಪರ ಮಾತಾಡಿದ್ರು ಕೂಡ ಇಲ್ಲಿ ರಘು ಅವ್ರಿಗೆ ಅದು ಇಷ್ಟ ಆಗಲಿಲ್ವಂತೆ. ಕೆಲವೊಂದು ಸಿಚುವೇಶನ್ನ ರಘು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಬ್ಲಾಕ್ ಮಾಡ್ತೀನಿ ಅಂದರೆ ಅಷ್ಟೊಂದು ಓವರಾಗಿ ಇಲ್ಲಿ ರಿಯಾಕ್ಟ್ ಆಗೋ ಒಂದು ಸೀನ್ ಏನು ಇಲ್ಲಿ ಇರಲಿಲ್ಲ. ಬಟ್ ರಘು ಅವರು ಅಷ್ಟೊಂದು ಸ್ವಲ್ಪ ಓವರಾಗಿ ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ರಘು ಅವರ ಒಂದು ಇದು ಅಂದರೆ ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರ ಆ ಒಂದು ವಿಚಾರ ನಿಮ್ಗೆ ಇಷ್ಟ ಆಯ್ತಾ ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಮಾಳು ಅವ್ರು ಬರ್ತಾರೆ, ರಘು ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಸ್ಪಂದನ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಸ್ಪಂದನ ಅವ್ರ ಜೊತೆನೇ ಜಾಸ್ತಿ ಮಾತಾಡಿದ್ದಾರೆ, ಆದರೂ ಕೂಡ ಅವ್ರನ್ನೇ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಮಾಳು ಅವ್ರು ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ಧ್ರುವಂತ್ ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಅವರು ಜಾಸ್ತಿ ಧ್ರುವಂತ್ ಅವ್ರ ಜೊತೆ ಮಾತಾಡಿರೋದು ನೋಡಿದ್ದೀವಿ, ಅದಕ್ಕೆ ಅವರು ಧ್ರುವಂತ್ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು. ಕಾವ್ಯ ಅವ್ರ ಜೊತೆ ಕೇವಲ 2 ವಾರಗಳ ಹಿಂದೆ ಅಷ್ಟೇ ಸಿಕ್ಕಾಪಟ್ಟೆ ಒಂದು ದೊಡ್ಡ ಜಗಳ ಆಯಿತು, ಅದನ್ನೇ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಅವ್ರನ್ನ ನಾನಿಲ್ಲಿ ಬ್ಲಾಕ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಹೇಳಿದ್ರು. ನೆಕ್ಸ್ಟು ಸ್ಪಂದನ ಅವ್ರು ಬರ್ತಾರೆ, ಧನುಷ್ ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟು ಸ್ಪಂದನ ಮತ್ತು ಧ್ರುವಂತ್ ಅವ್ರಿಗೆ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು, ಅದಕ್ಕೆ ಇಲ್ಲಿ ಅವರು ಬ್ಲಾಕ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು.
ನೆಕ್ಸ್ಟು ರಾಶಿ ಕೌರ್ ಬರ್ತಾರೆ. ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಾರೆ. ಅಂದರೆ ಎಂಥವ್ರಿಗಾದ್ರೂ ಕೂಡ ಬೇಜಾರು ಆಗಿ ಆಗುತ್ತೆ. ಅದನ್ನೇ ಇಲ್ಲಿ ಅವ್ರು ಹೇಳ್ಕೊಂಡಿದ್ದು, ನನಗೆ ಬೇಕಾಗಿರೋ ಫೋಟೋ ಇಲ್ಲಿ ಇಲ್ಲ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಹತ್ರು. ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾಗಿದೆ ಸೂರಜ್ ಅವರು. ಆದರೆ ನಾನು ಹೊರಗಡೆ ಹೋದ್ಮೇಲೂ ಕೂಡ ಇಲ್ಲಿ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲಿ ರಾಶಿ ಕೌರ್ ಹೇಳಿದ್ರು. ಆದರೆ ಇಲ್ಲಿ ಸೂರಜ್ ಅವ್ರ ಫೋಟೋ ಇಲ್ವಲ್ಲ, ಅದಕ್ಕೆ ರಘು ಅವ್ರ ಫೋಟೋ ತೊಗೊಂಡ್ರು. ಫಸ್ಟು ಸೂರಜು, ಆ ನಂತರ ಇಲ್ಲಿ ರಘು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ತೀನಿ, ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಇನ್ನು ಕೊನೆಯದಾಗಿ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ. ಇಲ್ಲಿ ಕಾವ್ಯ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ, ಮತ್ತು ರಾಶಿಕಾ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟು ರಾಶಿಕಾ ಅವ್ರ ಮಧ್ಯೆ ಅಷ್ಟೊಂದು ಒಳ್ಳೆ ಬಾಂಡಿಂಗ್ ಇಲ್ಲ. ಗಿಲ್ಲಿಯವರು ಮತ್ತು ರಾಶಿಕಾ ಅವ್ರ ಮಧ್ಯೆ ನೋಡ್ತಾ ಹೋದರೆ ಬರೀ ಜಗಳಗಳೇ ಆಗಿದೆ. ಹಾಗೆ ಹೀಗೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಬೈದಿದ್ದಾರೆ ರಾಶಿಕಾ ಅವರು ಸುಮಾರು ಸತಿ. ಬರೀ ಕಾವ್ಯ ಹಿಂದೆ ತಿರುಗ್ತೀಯಾ ಅದು ಇದು ಅಂತ ಹೇಳ್ಬಿಟ್ಟು ಎಂಥವ್ರಿಗೆ ಆದರೂ ಕೂಡ ನೋವಾಗುತ್ತಲ್ವಾ, ಅದಕ್ಕೆ ಇಲ್ಲಿ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ದು. ಮತ್ತು ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಹಾಡಿ ಹೊಗಳಿದ್ರು. ಯಾಕಂದರೆ ನನ್ನನ್ನು ಯಾರೂ ಕೂಡ ಇಲ್ಲಿ ತಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಕೆಳಗೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಬಟ್ ಬಂದ ದಿವಸದಿಂದ ಇವಾಗಿನವರೆಗೂ ಕೂಡ ಎಲ್ಲರೂ ಎದುರುಗಡೆ ನಾನು ಏನಾದರೂ ಕೂಡ ತಪ್ಪು ಮಾಡಿದ್ರೆ ಅದನ್ನು ಎಲ್ಲರೂ ಎದುರುಗಡೆ ಇಲ್ಲಿ ಬೆಟ್ ಮಾಡಿಬಿಟ್ಟು ತೋರಿಸಲ್ಲ. ನೀನು ಮಾಡಿದ್ದು ಅಲ್ಲಿ ತಪ್ಪಿತ್ತು ಅಂತಂದ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಅವ್ರು ತಪ್ಪು ಮಾಡಿದ್ರು ಕೂಡ ಆ ನಂತರ ಇಲ್ಲಿ ಕರ್ಕೊಂಡೋಗಿ ಹೇಳಿದ್ರೆ ಯಾರಿಗೂ ಕೂಡ ಬೇಜಾರಾಗಲ್ಲ. ಅದನ್ನೇ ಇಲ್ಲಿ ಕಾವ್ಯ ಅವರು ಯಾವಾಗಲೂ ಕೂಡ ಗಿಲ್ಲಿಯವ್ರ ಜೊತೆನೇ ಇದ್ಬಿಟ್ಟು ಮಾಡಿದ್ದಾರೆ. ಅಂದರೆ ಅವ್ರು ತಪ್ಪು ಮಾಡಿದರೆ ಅದನ್ನು ತಪ್ಪು ಅಂತ ಹೇಳಿದ್ದಾರೆ, ಸರಿ ಮಾಡಿದರೆ ಅದನ್ನು ಇಲ್ಲಿ ಸರಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದು, ನನ್ನನ್ನು ಯಾರೂ ಕೂಡ ಇಲ್ಲಿ ತಡ್ಕೊಳ್ಳಲ್ಲ. ಬಟ್ ಇಷ್ಟು ದಿವಸ ಇಲ್ಲಿ ಸಹಿಸ್ಕೊಂಡು ಬಂದಿದ್ದಾರೆ, ತುಂಬಾ ಖುಷಿ ಆಯಿತು. ಜಗಳ ಆಡಿದ್ರು ಕೂಡ ಇಮ್ಮಿಡಿಯೇಟ್ ನೀವು ನೋಡ್ಬೋದು, ಒಂದು ಸ್ವಲ್ಪ ಹೊತ್ತು ಅಥವಾ ಒಂದು ದಿವಸ 2 ದಿವಸ ಇಲ್ಲಿ ಜಗಳ ಆಡಿರ್ತಾರೆ. ಆ ನಂತರ ಇಲ್ಲಿ ನಾರ್ಮಲಾಗಿ ಮಾತಾಡಿಕೊಂಡು ಇರ್ತಾರೆ. ಅದಕ್ಕೆ ಇಲ್ಲಿ ಅವ್ರು ಹೇಳಿದ್ದು, ಕಾವ್ಯ ಅವ್ರನ್ನ ಅಷ್ಟೊಂದು ಹೊಗಳ್ಬಿಟ್ಟು ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ರಾಶಿಕಾ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಫಾಲೋ ಮಾಡ್ತೀರಾ, ಯಾರನ್ನ ಬ್ಲಾಕ್ ಮಾಡ್ತೀರಾ, ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ರೀಸನ್ ಕೂಡ ಹೇಳಿ, ಯಾಕೆ ಅವ್ರನ್ನ ಫಾಲೋ ಮಾಡ್ತೀರಾ, ಯಾಕೆ ಮತ್ತೆ ಅವ್ರನ್ನ ಬ್ಲಾಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಇನ್ನು ಈ ಒಂದು ಚಟುವಟಿಕೆ ಕೂಡ ಇಲ್ಲಿ ಮುಗಿಯುತ್ತೆ. ಯಾರನ್ನ ಫಾಲೋ ಮಾಡ್ತೀವಿ, ಯಾರನ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದೆಲ್ಲ ಆದಮೇಲೆ ಇಷ್ಟೇ, ಈ ಚಟುವಟಿಕೆಯಲ್ಲಿ ಮುಗೀತು ಅಂತಂದ್ಬಿಟ್ಟು ಅನುಪಮ್ ಅವರು ಇಲ್ಲಿ ಅನೌನ್ಸ್ ಮಾಡ್ತಾರೆ. ಅಂದರೆ ಇಲ್ಲಿ ಅವ್ರು ಏನಾದರೂ ಹೇಳಿದರೆ ಚೆನ್ನಾಗಿರೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಯಾರು ಇರ್ತಾರೆ ಮತ್ತು ಯಾರು ಇರಲ್ಲ ಅಂತಂದ್ಬಿಟ್ಟು. ಕೆಲವೊಬ್ರು ಬ್ಲ್ಯಾಂಕಾಗಿ ಏನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಎಕ್ಸಾಂಪಲ್ ತೊಗೊಳೋದಾದರೆ ರಘು ಅವ್ರದ್ದು, ಕಾವ್ಯ ಅವ್ರದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಕಾವ್ಯ ಅವ್ರನ್ನ ಇಲ್ಲಿ ಬ್ಲಾಕ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ಅದು ನೆಸೆಸಿಟಿನೇ ಇರಲಿಲ್ಲ. ಅವರು ಇಲ್ಲಿ ಅವ್ರ ಪರ ಮಾತಾಡಿದ್ರು ಕೂಡ ಅವ್ರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಸ್ವಲ್ಪ ಇಲ್ಲಿ ಈ ಒಂದು ಚಟುವಟಿಕೆ ಏನಿದೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ತೊಗೊಂಡ್ರೆ ಯಾರ್ಯಾರ ಬಗ್ಗೆ ಏನೇನು ಅಂದ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇದರಲ್ಲೇ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಯಾರ್ಯಾರು ಇನ್ನೂ ಕೂಡ ದ್ವೇಷ ಮಾಡ್ತಿದ್ದಾರೆ ಒಬ್ಬ ಪರ್ಸನ್ನ ಅಂತಂದ್ಬಿಟ್ಟು. ಇಲ್ಲಿ ರಕ್ಷಿತಾ ಅವರು ಇಲ್ಲಿ ಕಾವ್ಯ ಅವ್ರನ್ನ ದ್ವೇಷ ಮಾಡ್ತಿರೋದು ಕಾಣಿಸ್ತದೆ. ಕಾವ್ಯ ಅವರು ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ದ್ವೇಷ ಮಾಡ್ತಿರೋದು ಗೊತ್ತಾಗ್ತದೆ. ಆಲ್ಮೋಸ್ಟ್ ಏನೇ ವಿಚಾರ ಬಂದರೂ ಕೂಡ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಕೆಲವೊಬ್ರಿಗೆ ಅನಿಸುತ್ತೆ ಹೌದಲ್ವಾ ಅಂತಂದ್ಬಿಟ್ಟು, ಇನ್ನು ಕೆಲವೊಬ್ಬರಿಗೆ ಇಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ಆಟ ಆಡ್ತವ್ರೆ ಅಂತ ಇಲ್ಲಿ ಅನಿಸುತ್ತೆ. ಬಟ್ ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬಂದಾಗ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರಲ್ವಾ. ನೋಡೋಣ ವೀಕ್ಷಕರೇ, ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಮುಂದೆ ಆಟ ಆಡ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆಯಿಂದ ಈ ವಾರ ಇಬ್ಬರು ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಒಂದು ಫಸ್ಟ್ ಸೂರಜ್ ಅವರು ಎಲಿಮಿನೇಟ್ ಆದರು, ಆ ನಂತರ ಇಲ್ಲಿ ಮಾಳು ಅವರು ಎಲಿಮಿನೇಟ್ ಆದರು. ಈ ವಾರ ಅಂತೂ ಡಬಲ್ ಎಲಿಮಿನೇಷನ್ ಇಲ್ಲಿ ಆಗಿದೆ. ಮುಂದಿನ ವಾರ ಇಲ್ಲಿ ಯಾರ್ಯಾರು ಎಲಿಮಿನೇಟ್ ಆಗಬಹುದು ಅಂತ ಕೂಡ ಇಲ್ಲಿ ಕಾದು ನೋಡೋಣ. ಫಸ್ಟ್ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತಲ್ಲ. ಆ ನಂತರ ಇಲ್ಲಿ ಯಾರ್ಯಾರು ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಟಾಪ್ 5 ಅಲ್ಲಿ ಯಾರು ಇರ್ತಾರೆ, ಟಾಪ್ 2 ಯಾರು ಬರ್ತಾರೆ, ಮತ್ತು ಇಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋಣ. ನಿಮ್ಮ ಸಪೋರ್ಟ್ ಯಾರಿಗಿದೆ, ನಿಮ್ಮ ಪ್ರಕಾರ ಇಲ್ಲಿ ಟಾಪ್ 5 ಕಂಟೆಸ್ಟೆಂಟು ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.